ಶ್ರೀ ಕೃಷ್ಣ ಜಯ ಶ್ರೀ ರಾಧೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ. ಬಹಳ ವಿಶೇಷವಾದಂಥ ವಿಡಿಯೋ. ಗುರು ಪುಷ್ಯಾಮೃತ ಯೋಗ ಇರ್ತಕ್ಕಂಥ ದಿನ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಅದನ್ನು ಗುರು ಪುಷ್ಯಾಮೃತ ಯೋಗ ಅಂತ ಕನ್ಸಿಡರ್ ಮಾಡಿದರೆ ಬಹಳ ಪವರ್ಫುಲ್ ಡೇ. ಈ ವಿಶೇಷತೆಗಳೇನು ಈ ದಿನದ್ದು, ಇವತ್ತು ಏನೆಲ್ಲ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. 18ನೇ ತಾರೀಕು ಗುರುವಾರ ಗುರು ಪುಷ್ಯಾಮೃತ ಯೋಗ ಇದೆ. ಅವತ್ತಿನ ದಿನ ನಿಮ್ಮ ಜೀವನದಲ್ಲಿ ಸಕ್ಸಸ್ಸು ಮತ್ತು ಫೈನಾನ್ಸು, ಹೆಲ್ತು, ಇದೆಲ್ಲದರ ರಿಲೇಟೆಡ್ ಏನು ಮಾಡಬೇಕು ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿರ್ತೀನಿ. ಕೊನೆವರೆಗೂ ತಪ್ಪದಲ್ಲೇ ನೋಡಿ. ಮೊದಲನೇದಾಗಿ ನನಗೆ ಈ ವಿದ್ಯೆನ ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರೂಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು. ಯಾವುದೇ ಒಂದು ವಿಷಯನ ನಾವು ಹೇಳಬೇಕಾದ್ರೆ ಗುರು ಹಿರಿಯರ ಮೂಲಕ, ನಮಗೆ ವಿದ್ಯೆ ಕಲಿಸಿರ್ತಕ್ಕಂಥ ಗುರುಗಳ ಮೂಲಕ ನಾವು ಹೇಳುವಂಥದ್ದು ಬಹಳ ಪ್ರಮುಖವಾಗಿ ಒಳ್ಳೆಯದು ಎಲ್ಲರಿಗೂ ಕೂಡ. ನನಗೆ ಈ ವಿದ್ಯೆನ ಕಲಿಸಿರ್ತಕ್ಕಂಥ ಡಾಕ್ಟರ್ ದಿನೇಶ್ ಗುರೂಜಿಯವರಿಗೆ ಪ್ರತಿ ವಿಡಿಯೋದಲ್ಲೂ ನಾನು ಯಾಕೆ ಅದನ್ನು ಹೇಳ್ತೀನಿ ಅಂದರೆ, ನಾವು ಯಾವ ದಾರಿಯಲ್ಲಿ ಬಂದ್ವಿ ಅಂತ ಒಂದು ಸಲ ತಿರುಗಿ ನೋಡಬೇಕು. ಯಾವಾಗಲೂ ಅಷ್ಟೇ ಮನುಷ್ಯನ ಜೀವನದಲ್ಲಿ ಅವನು ಎಷ್ಟೇ ಎತ್ತರಕ್ಕೆ ಹೋದರೂ ಹಿಂದಿನ ದಿನಗಳನ್ನು ಒಂದು ಸಲ ನೋಡಬೇಕು. ಯಾವಾಗಲೂ ಅಷ್ಟೇ. ಆವಾಗವಾಗ ನಾವು ನೋಡಿದಾಗ ಮನುಷ್ಯನ ಅಹಂ ಯಾವತ್ತೂ ಅವನ ಹತ್ರ ಸುಳಿಯಲ್ಲ. ಹಾಗಾಗಿ ಅವನು ಕೂಡ ನಾರ್ಮಲ್ ಆಗಿರ್ತಾನೆ. ಈಗ ವಿಷಯಕ್ಕೆ ಬರೋಣ. ಗುರು ಪುಷ್ಯಾಮೃತ ಯೋಗ ನಾಳೆ ಬೆಳಗ್ಗೆ 11:30 ಪುಷ್ಯ ನಕ್ಷತ್ರ ಇರುತ್ತೆ. ಸೊ ಸೂರ್ಯೋದಯದ ಕಾಲಕ್ಕೆ ಇದ್ದಾಗ ಪುಷ್ಯ ನಕ್ಷತ್ರ, ಅದನ್ನು ಗುರು ಪುಷ್ಯಾಮೃತ ಯೋಗ ಇರತಕ್ಕಂಥ ದಿನ ಅಂತ ಕನ್ಸಿಡರ್ ಮಾಡಿದರೆ ಏನಿಲ್ಲ, ಬಹಳ ಸರಳವಾಗಿರ್ತಕ್ಕಂಥದ್ದು. ಏನಂದರೆ ಬೆಳಗ್ಗೆ ನೀವು ಎದ್ದು ಸ್ನಾನ ಮತ್ತು ನಿಮ್ಮ ದೇವರ ಪೂಜೆ ಅದನ್ನೆಲ್ಲ ಮಾಡ್ಕೊಳ್ಳಿ. ಈ ರೀತಿ ಒಂದು ಬಿಳಿ ಪೇಪರ್ನ ತಗೊಳ್ಳಿ. 4 ಅಂಚುಗಳಿಗೆ ಅರ್ಶಿನವನ್ನು ಚೂರು ನೀರಲ್ಲಿ ಕಲಸಿ 4 ಅಂಚುಗಳಿಗೆ ಹಚ್ಚಿ, ಇನ್ವಿಟೇಷನ್ಗೆ ಅಂಚುಗಳಿಗೆ ಹಚ್ಚಿರ್ತಾರಲ್ಲ ಆ ಥರ ಮಾಡಿ, ಇದರಲ್ಲೇ ಚಿಕ್ಕದಾಗಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಒಂದು ಬರ್ಕೊಳ್ಳಿ. ಆಮೇಲೆ ಓಂ ಮಣಿಪದ್ಮೆ ಹುಂ, ಮತ್ತೊಂದು ಸಲ ಹೇಳ್ತೀನಿ, ಓಂ ಮಣಿಪದ್ಮೆ ಹುಂ. ಈ ಒಂದು ಮಂತ್ರನ 2 ಬೇರೆ ಬೇರೆ ಚೀಟಿಗಳಲ್ಲಿ ಬರ್ಕೊಳ್ಳಿ. ಅದನ್ನು ದೇವ್ರ ಮುಂದೆ ಇಟ್ಟು 2 ಮಂತ್ರಗಳನ್ನು 108 ಬಾರಿ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಾಳೆ ಸಾಧ್ಯ ಆದರೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಯಾವುದಾರ ಗುರುಗಳ ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥದ್ದು, ಶೃಂಗೇರಿ ಗುರುಗಳಿರ್ಬೋದು ಅಥವಾ ನಮ್ಮ ಶ್ರೀಧರ ಗುರುಗಳ ಆಶ್ರಮಕ್ಕಿರ್ಬೋದು, ಯಾವುದೇ ಗುರುಗಳ ಒಂದು ಸ್ಥಾನಕ್ಕೆ ಗುರು ಪುಷ್ಯಾಮೃತ ಯೋಗ ಇದ್ದ ದಿವಸ ಹೋಗುವಂಥದ್ದು ತುಂಬ ಒಳ್ಳೆಯದು. ಈ 2 ಮಂತ್ರಗಳು ಏನು 2 ಚೀಟಿಯಲ್ಲಿ ಬರೆದಿಟ್ಟಿರ್ತೀರ ಅದನ್ನು 108 ಬಾರಿ ಹೇಳ್ತಕ್ಕಂಥದ್ದು. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮತ್ತು ಓಂ ಮಣಿಪದ್ಮೆ ಹುಂ. ಈ 2 ವಿಷಯಗಳು ಏನು ಅಂತೇಳಿದ್ರೆ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ವಿಷ್ಣುವನ್ನು ಸ್ಮರಣೆ ಮಾಡ್ದಂಗೆ ಆ ಚೀಟಿಯನ್ನು ತೊಗೊಂಡೋಗಿ ಪೂಜೆ ಎಲ್ಲ ಆದ ನಂತರ, ಮಂತ್ರ ಜಪ ಆದ ನಂತರ ಅದನ್ನು ತೊಗೊಂಡೋಗಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಹಣದ ತೊಂದರೆ ಬಂದ್ರೂ ಅಲ್ಲಿ ಹಣದ ಅರೇಂಜ್ಮೆಂಟ್ ಆಗುತ್ತೆ, ವ್ಯವಸ್ಥೆ ಆಗುತ್ತೆ ನಿಮಗೆ. ಅದು ಫೀಸ್ ಕಟ್ಟಕ್ಕಿರ್ಬೋದು, ಯಾವುದಕ್ಕೆ ಇರ್ಬೋದು. ಮುಖ್ಯವಾಗಿ ನಾನು ಯಾವಾಗಲೂ ಎಲ್ಲ ವಿಷಯದಲ್ಲೂ ಪ್ರೈಮಾಗಿ ತೊಗೊಳ್ತಕ್ಕಂಥದ್ದು, ನಾನು ಜಾತಕ ನೋಡ್ಬೇಕಾದ್ರೂ ಕೂಡ ಆರೋಗ್ಯ, ಮನುಷ್ಯ ಆರೋಗ್ಯವಾಗಿದ್ದರೆ ಅದು ಎಲ್ಲದಕ್ಕಿಂತ ಹೆಚ್ಚಿನ ಒಂದು ಶ್ರೀಮಂತಿಕೆ. ಆರೋಗ್ಯ ಭಾಗ್ಯ ಏನಿದೆ ಅದು ಎಲ್ಲರಿಗೂ ಬೇಕು. ಈ ಓಂ ಮಣಿಪದ್ಮೆ ಹುಂ ಅಂತ ಏನು ಬೀಜಾಕ್ಷರ ಮಂತ್ರ ಹೇಳಿದ್ದೀನಿ, ಇದನ್ನು ಯಾವುದೇ ವ್ಯಕ್ತಿ, ಅವರು ತೊಂದರೆಯಲ್ಲಿರ್ತಕ್ಕಂಥವ್ರು, ಆರೋಗ್ಯದಲ್ಲಿ ಸಮಸ್ಯೆ ಇದ್ದಂಥವ್ರು ಮಾತ್ರೆ ತಗೊಳ್ಳೋ ಮೊದಲು ಈ ಮಂತ್ರವನ್ನು 11 ಬಾರಿ ಹೇಳಿ ಮಾತ್ರೆಯನ್ನು ತಗೊಂಡಾಗ ಅದರ ಶಕ್ತಿ ತುಂಬ ಜೋರಾಗಿರುತ್ತೆ. ಒಂದು ದೇವಿಯ ಒಂದು ಶಕ್ತಿ ಇರ್ತಕ್ಕಂಥ ಬೀಜಾಕ್ಷರ ಮಂತ್ರ ಓಂ ಮಣಿಪದ್ಮೆ ಹುಂ. ಭಾಳ ದಿವಸಗಳಿಂದ ವಾಸಿಯಾಗದೇ ಇರೋ ಕಾಯಿಲೆನೂ ಕೂಡ ಈ ಮಂತ್ರವನ್ನು ಪ್ರತಿ ದಿವಸ 108 ಬಾರಿ ಹೇಳೋದ್ರಿಂದ ಆ ಒಂದು ಕಾಯಿಲೆಯ ಒಂದು ಏನು ಪ್ರಭಾವ ಇರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ದೊಡ್ಡ ದೊಡ್ಡ ಕಾಯಿಲೆಗಳು, ಮಾರಣಾಂತಿಕ ಕಾಯಿಲೆಗಳಿದ್ರೂ ಕೂಡ ಇದನ್ನು ಹೇಳಿ ಅಂತೀನಿ, ನಿಮಗೆ ಮೆಡಿಸಿನ್ ವರ್ಕ್ ಆಗುತ್ತೆ.
ಓಂ ಮಣಿಪದ್ಮೆ ಹುಂ. ಇದು ತುಂಬ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು. ತಪ್ಪದಲ್ಲೇ ಎಲ್ಲರೂ ಕೂಡ ಇದರ ಉಪಯೋಗನ ಪಡ್ಕೊಳ್ಳಿ. ಯಾಕೆ ಅಂದರೆ ಗುರುಪುಷ್ಯಾಮೃತ ಯೋಗದ ಹಿಂದಿನ ದಿವಸ ನಿಮ್ಮ ಹಳೆ ಔಷಧಿಗಳೇನಿರುತ್ತೆ ಅದೆಲ್ಲದನ್ನು ಸ್ಟಾಪ್ ಮಾಡಿ ಗುರುಪುಷ್ಯಾಮೃತ ಯೋಗ ಇರೋ ದಿನವೇ ಹೊಸ ಔಷಧಿಯನ್ನು ತಂದಿಟ್ಕೊಳ್ಳಿ. ಅದನ್ನು ಈ ಓಂ ಮಣಿಪದ್ಮೆ ಹುಂ ಈ ಮಂತ್ರವನ್ನು ಹೇಳ್ತಾ ಆ ಮಾತ್ರೆ ಮತ್ತು ಔಷಧಿಯನ್ನು ತಗೊಳ್ತಾ ಬನ್ನಿ. ಅದು BP ಇರ್ಬೋದು, ಕಾಲ್ನೋವು ಇರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಆರೋಗ್ಯದ ಸಮಸ್ಯೆ ಇರ್ಬೋದು, ಅದನ್ನು ಕಮ್ಮಿ ಮಾಡುತ್ತೆ. ಅದಕ್ಕೆ ಮೊದಲು ನೀವು ವಿಷ್ಣುವಿನ ಮಂತ್ರ ಆಗಿರ್ತಕ್ಕಂಥ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಎರಡೂ ಮಂತ್ರಗಳನ್ನು ಹೇಳುವಂಥ ದಿನ ಗುರುಪುಷ್ಯಾಮೃತ ಯೋಗ ಇರ್ತಕ್ಕಂಥ ದಿನ. ಅದರ ಜೊತೆಗೆ ನಿಮಗೆ ಸಾಧ್ಯ ಆದರೆ ಆಲದ ಮರದ ಎಲೆ ಅಥವಾ ಅರಳಿ ಮರದ ಎಲೆಯನ್ನು ನಾಳೆ ತಂದು ಅದರಲ್ಲಿ ಸ್ವಸ್ತಿಕ್ಕನ್ನು ಬರೆದು ಅರ್ಶಿನ ಉಪಯೋಗಿಸಿ ಸ್ವಸ್ತಿಕ್ ಅಂದರೆ ಅರ್ಶಿನ ನೀರಲ್ಲಿ ಕಲಸಿ ಸ್ವಸ್ತಿಕ್ನ ಬರೆದು ಅದನ್ನು ದೇವ್ರ ಮನೇಲಿಟ್ಟು ಆನಂತರ ಅದನ್ನು ಕೂಡ ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ಹಣದ ಸಮೃದ್ಧಿಯಾಗುತ್ತೆ. ಓಕೆ, ನಮಗೆ ಅಗತ್ಯ ಸಮಯದಲ್ಲಿ ಹಣ ಖಂಡಿತ ಸಿಗುತ್ತೆ. ಅರಳಿ ಮರದ ಎಲೆ ಅಥವಾ ಆಲದ ಮರದ ಎಲೆ ನಿಮಗೆ ಮನೆ ಹತ್ತಿರ ಇಲ್ಲದೆ ಹೋದರೆ ಮಂತ್ರ ಮೂಲಕ ಇದನ್ನು ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ಚಿಕ್ಕ ಮಕ್ಕಳಿಗೆ ಗುರುಪುಷ್ಯಾಮೃತ ಯೋಗದ ದಿವಸ ಇಮ್ಯುನಿಟಿ ಜಾಸ್ತಿ ಆಗಲಿ, ಅವರ ದೈಹಿಕ ಸಾಮರ್ಥ್ಯ ಜಾಸ್ತಿ ಆಗಲಿ, ಆರೋಗ್ಯವಂತರಾಗಿರಲಿ ಅಂತ ಹೇಳಿ ಸ್ವರ್ಣಬಿಂದು ಪ್ರಾಶಾನ ಅಂತ ಹಾಕ್ತಾರೆ. ಸ್ವರ್ಣಬಿಂದು ಪ್ರಾಶಾನ ಅಂತ ಅದನ್ನು ಆಯುರ್ವೇದಿಕ್ ಸೆಂಟರ್ಗಳಲ್ಲಿ ಜಾಸ್ತಿ ಹಾಕ್ತಾರೆ. ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು. ಯಾರ ಪುಟ್ಟ ಮಕ್ಕಳಿದ್ರೆ ದಯವಿಟ್ಟು ನಾಳೆ ಹಾಕಿಸಿ. ನಿಮ್ಮ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋದು ನಿಂತು ಹೋಗುತ್ತೆ. ಬಹಳ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡ್ತಕ್ಕಂಥ ಗುರುಪುಷ್ಯಾಮೃತ ಯೋಗದ ದಿನ ಈ ಎಲ್ಲ ವಿಚಾರಗಳನ್ನು ಮಾಡ್ಕೊಳ್ಳಿ. ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಇದೆಲ್ಲದನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಧೆ.